ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ ಚಾನಲ್ಗೆ. ಸೊ ಇವತ್ತು ನಾವು ನವರಾತ್ರಿ ಹಬ್ಬದ 4ನೇ ದಿನದ್ದು ಶೂಟ್ ಮಾಡ್ಕೊಳ್ತಾ ಇದ್ದೀವಿ. 4ನೇ ದಿನ ದುರ್ಗಾದೇವಿ ಅವತಾರ ಬಂದು ಕುಷ್ಮಾಂಡ. ಕುಷ್ಮಾಂಡ ದೇವಿದು ಹೆಸರಿನ ಮೀನಿಂಗ್ ಬಂದ್ಬಿಟ್ಟು ಹೂ ಬಂದ್ಬಿಟ್ಟು ಚಿಕ್ಕ ಬರುತ್ತೆ, ಮತ್ತು ಸುಷ್ಮಾ ಬಂದ್ಬಿಟ್ಟು ಶಕ್ತಿ, ಆಂಡ ಬಂದ್ಬಿಟ್ಟು ಬ್ರಹ್ಮಾಂಡ. ಸೊ ಅದಕ್ಕೆ ಅದ್ರ ಮುಗುಳ್ನಗೆಯಿಂದ ಬ್ರಹ್ಮಾಂಡ ಸೃಷ್ಟಿ ಆಯಿತು ಅಂತ ಇದೆ, ಇದ್ರ ಬಗ್ಗೆ ಇತಿಹಾಸ ಇದೆ. ಸೊ ಈ ದೇವಿಗೆ ಅವತ್ತಿನ ದಿನ ಪೂಜೆ ಮಾಡ್ತೀವಿ. ಸೊ ಅವತ್ತಿನ ದಿನ ಬಂದ್ಬಿಟ್ಟು 4ನೇ ದಿನ ಇದು ಆರೆಂಜ್ ಸೂರ್ಯಕದು ಬಣ್ಣ. ಸೊ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಕಳೆದ ವಿಡಿಯೋದಲ್ಲಿ ಅವ್ರ ಬಗ್ಗೆ ಎಲ್ಲ ಮನದಾಳದ ಮಾತುಗಳನ್ನು ತಿಳ್ಕೊಂಡ್ರಿ ನೀವು. ಸೊ ಇವತ್ತು ಅವರು ನಿಮಗೋಸ್ಕರ ವೀಕ್ಷಕರೇ ಏನು ಕೈ ರುಚಿ ಹಬ್ಬಕ್ಕೆ ಮಾಡಿ ತೋರಿಸ್ತಾರೆ, ಪ್ರಸಾದ ನೈವೇದ್ಯ ಇಡೋಕ್ಕೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಕರೆಯೋಣ. ವೆಲ್ಕಮ್ ಬ್ಯಾಕ್ ಮೇಡಮ್, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಬಂದಿರೋದಕ್ಕೆ ನಮಸ್ತೆ. ನಮಸ್ತೆ. ಓಕೆ, ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಏನು ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ಎಲ್ರಿಗೂ ಮೊದಲನೇದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬ ಅಂದರೆ 9 ದಿನ ಮತ್ತು ಒಂದು ದಶಮಿ 10 ದಿನಗಳ ಕಾಲನೂ ಸಂಭ್ರಮ. ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಎಲ್ರಿಗೂ ಏನೋ ಒಂಥರ ಉತ್ಸಾಹ. ಎಲ್ಲರೂ ಮತ್ತು ಮನೇಲಿ ಮಕ್ಕಳಿದ್ರಂತೂ ಇನ್ನೂ ಅದು ದುಪ್ಪಟ್ಟು ಜಾಸ್ತಿ ಆಗುತ್ತೆ ಸಂತೋಷ. ಪ್ರತಿದಿನ ದೇವಿಗೆ ಒಂದೊಂದು ಸಿಹಿ ಅಥವಾ ಖಾರ ಮಾಡಿಬಿಟ್ಟು ನೈವೇದ್ಯ ಮಾಡ್ತಾ ಇರ್ತೀವಿ. ಇವತ್ತು ನಾನು ನಮ್ಮ ಇವರ ಕರ್ನಾಟಕ ಚಾನೆಲ್ಸ್ ಅವರಿಂದ ಹಯಗ್ರೀವ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ದೇವಿಗೆ ಪ್ರತಿದಿನ ಒಂದೊಂದು ನೈವೇದ್ಯ ಇರೋದ್ರಿಂದ ಸಿಹಿ ಮಾಡಿ ಉಣ್ಬಡಿಸೋಣ ಅನ್ನೋದು. ಓಕೆ, ಬನ್ನಿ ಹಾಗಾದರೆ ಕಿಚನ್ಗೆ ಹೋಗೋಣ. ಇವ್ರ ಕೈ ರುಚಿ ಹೇಗೆ ಹಯಗ್ರೀವ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಹಯಗ್ರೀವ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀರಾ? ಮೇಡಮ್, ಇದು ಒಂಥರ ತುಂಬ ಸಿಂಪಲ್ಲು ಸಿಹಿ, ಬಟ್ ಮಹತ್ವ ಜಾಸ್ತಿ. ಹಯಗ್ರೀವ ಅಂದರೆ ದೇವರು ಎಲ್ಲ ದೇವರಿಗೂ ನೈವೇದ್ಯಕ್ಕೆ ಶ್ರೇಷ್ಠ, ತುಂಬ ಪ್ರಿಯ. ಹೌದು. ಕಡಲೆಬೇಳೆ ಓಕೆ, 1 ಕಪ್. ಅಂದರೆ ಇದರಲ್ಲಿ ಕ್ವಾಂಟಿಟಿ ಹೇಗೆ ಅಂದರೆ 3 ಇಂದ 4 ಜನ ಆದರೆ ಈ ಕಪ್ಪಲ್ಲಿ 1 ಕಪ್ ಅಳತೆ. ಓಕೆ. ಮತ್ತು ಅದೇ ಕಪ್ಪಲ್ಲಿ 1.5 ಕಪ್ಪು ಬೆಲ್ಲ. ಅದು ಯಾಕಂದರೆ ಸಿಹಿ ಕೆಲವರು ಕಮ್ಮಿ ತಿಂತಾರೆ ಮತ್ತು ಜಾಸ್ತಿ ಬೇಕಾಗುತ್ತೆ, ಅದನ್ನ ನೋಡ್ಕೊಂಡು ಹಾಕಿದ್ರೂ ಆಗುತ್ತೆ. ಮತ್ತು ಗಸಗಸೆ ಅರ್ಧ, ಇದೆಲ್ಲ ಫ್ಲೇವರ್ಗೆ ಮತ್ತು ಟೇಸ್ಟ್ಗೆ ಅರ್ಧ ಸ್ಪೂನು. ಮತ್ತು ಲವಂಗ, ಓಕೆ, 2 ಲವಂಗ, ತುಪ್ಪ ಅಂದರೆ ರುಚಿಗೆ ತಕ್ಕಷ್ಟು. ಇಲ್ಲಿ ಒಂದು 4-5 ಸ್ಪೂನ್ ಹಾಕ್ತೀನಿ. ಅದೇ ಬಟ್ಲಲ್ಲಿ ಕೊಬ್ಬರಿ ಒಂದು ಅರ್ಧದಿಂದ 3/4 ಕಪ್ಪು ಬೇಕಾಗುತ್ತೆ. ಮತ್ತು ಇದೇ ಕಪ್ ಅಳತೆಯಲ್ಲಿ 2 ಕಪ್ಪು ನೀರು. ಈಗ ಮೊದಲಿಗೆ ಈ ಕಡಲೆಬೇಳೆನ 1 ರಿಂದ 2 ನಿಮಿಷ ನೆನೆಸ್ಕೊಳ್ಳೋಣ. ಒಂದು ಸ್ವಲ್ಪ ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಇದೇ ಅಳತೆ ಕಪ್ಪಲ್ಲಿ 2 ಕಪ್ಪು ನೀರು ಬೇಕಾಗುತ್ತೆ. ಅಂದರೆ ಇದು ನೆನೆಸೋಕ್ಕೆ ಮುಂಚೆ ಸ್ವಲ್ಪ ತೊಳ್ಕೊಬೇಕು ಇದನ್ನು. ಈಗ ಕಡಲೆಬೇಳೆನ ತೊಳೆದಾಗಿದೆ ಒಂದರಲ್ಲಿ. ಮತ್ತು ಅದೇ ಕಪ್ ಕಡಲೆಬೇಳೆ ಯಾವ ಕಪ್ಪಲ್ಲಿತ್ತೋ ಅದೇ ಕಪ್ಪಲ್ಲಿ 2 ಅಳತೆ, ಓಕೆ, 2 ಅಳತೆ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಓಕೆ. ಇದಕ್ಕೆ ಕುಕ್ಕರ್ಗೆ ಹಾಕೋಕ್ಕೆ ಮುಂಚೆ ಇದಕ್ಕೆ 2 ಲವಂಗ ಹಾಕೋಣ. ಓಕೆ. ಸೊ ಇದೇನಾದ್ರು ನೆನಿಬೇಕಾ? ಇಲ್ಲ, 1 ರಿಂದ 2 ನಿಮಿಷ ನೆನೆದ್ರೆ ಸಾಕು. ಇವಾಗ ಕುಕ್ಕರ್ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕು. ಯಾಕಂದರೆ ನಾವು ತುಂಬ ಇದನ್ನು ನೆನೆಸ್ಬಿಟ್ರೆ ಅದು ಸ್ವಲ್ಪ ಮುದ್ದೆ ಥರ ಆಗ್ಬಿಡುತ್ತೆ. ಅದು ಹಯಗ್ರೀವ ಅಂದಾಗ ಅದು ಸ್ವಲ್ಪ ಬಾಯಿಗೆ ಸಿಕ್ಕರೇನೆ ಚಂದ. ಹೌದು, ಕಡಲೆಬೇಳೆ ಮುದ್ದೆ ಆಗ್ಬಿಟ್ರು ಟೇಸ್ಟ್ ಚೇಂಜ್ ಆಗುತ್ತೆ. ಹೌದು. ಹಾಗಾಗಿ ಇದನ್ನೀಗ ಕುಕ್ಕರಲ್ಲಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಮೇಡಮ್, ಈಗ ಕಡಲೆಬೇಳೆ ನೀರು 2 ಕಪ್ಪು ಮತ್ತು 2 ಲವಂಗ ಹಾಕ್ಕೊಂಡಿದ್ದಾರೆ. ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಮೇಡಮ್? ಹೌದು, ಖಂಡಿತ. ಸೊ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಮೀಡಿಯಂ ಫ್ಲೇಮಲ್ಲಿ ಇದ್ದರೆ ಅದೊಂದು 2 ರಿಂದ 3 ಕೂಗು ಕೂಗಲಿ. ಈ ಎಲ್ಲ ಪದಾರ್ಥಗಳ ಜೊತೆಗೆ ಮತ್ತು ಸಿಹಿ ಅಂದಮೇಲೆ ದ್ರಾಕ್ಷಿ ಗೋಡಂಬಿ ಇರಲೇಬೇಕು. ಒಂದು 8 ರಿಂದ 10 ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡ್ಬಿಡೋಣ. ಈಗ ಅದು ಕುಕ್ಕರ್ ಸ್ವಲ್ಪ ಕೂಲಾಗೋಷ್ಟೊತ್ತಿಗೆ ನಾವು ಇಲ್ಲೊಂದು ಬಾಣಲೆ ಇಟ್ಬಿಟ್ಟು, ಅಂದರೆ ಸಣ್ಣ ಉರಿಲೆ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳೋಣ ಇದಕ್ಕೆ. ಓಕೆ, ಸೇಮ್ ಕಪ್ ಅಳತೆನಾ? ಸೇಮ್ ಕಪ್ಪಲ್ಲೇ ಅರ್ಧ ಕಪ್ ನೀರು ಸಾಕು. ಯಾಕಂದರೆ ಬೆಲ್ಲ ಕರಗಿಸ್ಕೋಬೇಕಲ್ಲ ನಾವು. ಬೆಳ್ಳೆಗೆ ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕಿ ಈ ಬೆಲ್ಲದ ಪುಡಿ ಇಟ್ಕೊಂಡಿದ್ವಲ್ಲ, ಆ ಬೆಲ್ಲದ ಪುಡಿನ ಹಾಕೋಣ. ಯಾಕಂದರೆ ಇದು ಬೆಲ್ಲ ಕರಗಿ ಸ್ವಲ್ಪ ಪಾಕ ಥರ ಆಗಬೇಕು. ಫ್ಲೇಮ್ ಬೇಕಾದ್ರೆ ಸ್ವಲ್ಪ ಹೈ ಮಾಡ್ಕೊಳ್ಳೋಣ. ಈಗ ನೋಡಿ, ಅದು ಬೆಲ್ಲ ಕರಗ್ಸಕ್ಕೆ ಇಟ್ಟಿದ್ವಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಕರಗ್ಬಿಟ್ಟು
ಈ ಗೆಜ್ಜೆ ಪಾಕ ಅಂತಾರೆ ಇದನ್ನು, ಈ ಮಧ್ಯದಲ್ಲಿ ಇದು ಮಾಡಿ ಇದಂದರೆ ಪಾಕ ಚೆನ್ನಾಗಿ ಬಿಟ್ಕೊಂಡಿದೆ. ಇದು ಕುದೀತಾ ಇದೆ. ಹೌದು ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಈಗ ಸೆಂಟ್ರಲ್ಲಿ ಕುದೀತಾ ಇದ್ರೆ ಅಂದರೆ ಇದು ಪಾಕ ಚೆನ್ನಾಗಿ ಬಂದಿದೆ ಅಂತ. ಓಕೆ, ಈಗ ಸೆಂಟ್ರಲ್ ಈ ಥರ ಕುದೀತಾ ಇದ್ರೆ ಪಾಕ ಬಂದಿದೆ. ಹೌದು, ಪಾಕ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಬೆಲ್ಲ ಚೆನ್ನಾಗಿದೆ. ಓಕೆ, ಈ ಬೆಲ್ಲ ಚೆನ್ನಾಗಿದೆ, ಕೆಂಪು ಬೆಲ್ಲ. ಅಂದರೆ ಈಗ ಇದನ್ನು ಈಗ ಕುದ್ದಾದ್ಮೇಲೆ ಒಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣ ಆಗಕ್ಕೆ ಬಿಟ್ಬಿಟ್ಟು ಶೋಧಿಸ್ಕೊಂಡು ಬಿಡಬೇಕು. ಯಾಕಂದರೆ ಕೆಲವು ಸತಿ ಬೆಲ್ಲದಲ್ಲಿ ಏನಾದ್ರು ಒಂದು ಕಡ್ಡಿ ಕಸ ಇದ್ದೇ ಇರುತ್ತೆ. ಹೌದು, ಶೋಧಿಸ್ಕೊಂಡು ಬಿಡೋಣ. ಪಾಕ ತಣ್ಣ ಆಗೋಷ್ಟೊತ್ತಿಗೆ ಇಲ್ಲೊಂದು ಸಣ್ಣ ಬಾಣಲಿಲಿ ಈ ಗಸಗಸೆ ತೆಗೆದಿಟ್ಕೊಂಡಿರ್ತೀವಲ್ಲ, ಈ ಗಸಗಸೆನ ಉಗುರು ಬೆಚ್ಚಿಗೆ ಮಾಡ್ಕೊಳ್ಳೋಣ. ಒಂದು ಲಿಟ್ಲ್ ಬಿಟ್ ಬ್ರೌನಿಶ್ ಬರುತ್ತೆ ಒಂದು ಸ್ವಲ್ಪ, ಮತ್ತೆ ಹಸಿ ವಾಸನೆ ಹೋಗುತ್ತೆ ನಮಗೆ. ಆಮೇಲೆ ಪರಿಮಳ ಚೆನ್ನಾಗಿರುತ್ತೆ ಎಗ್ರಿವಲ್ಲಿ. ಹಾಂ, ಯಾಕಂದರೆ ಈಗ ನಾವು ಏಲಕ್ಕಿ ಬದಲು ಲವಂಗ ಹಾಕಿದ್ದೀವಿ. ಆ ಲವಂಗ ಪರಿಮಳನೇ ಒಂಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹೌದು, ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಓಕೆ, ಇಲ್ಲಾಂದರೆ ಅದು ಸೊ ಇದೊಂದು ಚಿಕ್ಕ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಹಾಂ, ಇದೇ ಬಾಣಲಿಗೆ ಒಂದು 2 ರಿಂದ 3 ಚಮಚ ತುಪ್ಪ ಹಾಕೊಳ್ಳೋಣ. ಹಾಂ, ತುಪ್ಪ ಹಾಕೊಳ್ಳೋಣ. ಫಸ್ಟು ಗೋಡಂಬಿ ಹುರ್ಕೊಳ್ಳೋಣ. ಓಕೆ, ಸೊ ದ್ರಾಕ್ಷಿ ಬೇಗ ಹೌದು ಕೆಂಪಾಗ್ಬಿಡುತ್ತೆ ಅಂತ ಫಸ್ಟ್ ಗೋಡಂಬಿ. ಹಾಂ, ಗೋಡಂಬಿನ ಯಾಕಂದರೆ ಕಲರ್ ಬೇಕಲ್ಲ ನಮಗೆ, ಸ್ವಲ್ಪ ಬ್ರೌನಿಶ್ ಬರಬೇಕದು. ಹೌದು, ಯಾಕಂದರೆ ಎಲ್ಲ ಲೋ ಫ್ಲೇಮಲ್ಲೇ ಇರಬೇಕು ಇದೆಲ್ಲ, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ. ಈಗ ದ್ರಾಕ್ಷಿ ಹಾಕೋಣ. ಈಗ ನೋಡಿ ದ್ರಾಕ್ಷಿನೂ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ, ಗೋಡಂಬಿನೂ ಕಲರು ಚೆನ್ನಾಗಿದೆ. ಕುಕ್ಕರ್ ಆರಿದೆ. ಈಗ ನೋಡಿ, ಈಗ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ತುಂಬನೂ ಮೆತ್ತಗೂ ಆಗಿಲ್ಲ, ಗಟ್ಟಿಗೆ ಕಾಳು ಥರನೂ ಇರಲ್ಲ. ನೋಡಿ ಹಿಂಗೆ ಇಷ್ಟು ಬರಬೇಕಿದು ಅಯ್ಯಗ್ರೀವ ಮಾಡುವಾಗ. ಕರೆಕ್ಟ್ ಅದಾದಲ್ಲಿ ಬೆಂದಿದೆ. ಹೌದು, ಸಣ್ಣ ಮಾಡಿಕೊಂಡು ಸಣ್ಣ ಮಾಡಿಕೊಂಡು ಈ ಬೆಲ್ಲದ ಪಾಕ ಇತ್ತಲ್ಲ, ಈ ಬೆಲ್ಲದ ಪಾಕಕ್ಕೆ ನಾವೀಗ ಈ ಬೆಂದಿರೋ ಕಡಲೆಬೇಳೆ ಹಾಕ್ಕೊಳ್ಳೋಣ. ಓಕೆ, ಅಂದರೆ ಅದರದ್ದು ನೀರು ತುಂಬ ನೀರು ಹಾಕೋದು ಬೇಡ, ಆ ಕಡಲೆ ಬೇಳೆ ಮಾತ್ರ ಹಾಕೋಣ. ಯಾಕಂದರೆ ಇಲ್ಲಿ ಪಾಕ ಇರೋದ್ರಿಂದ ಅದು ನೀರನ್ನು ಅಳತೆ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ನಾವು ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀವಿ, ಲವಂಗ ಹಾಕ್ಬಿಟ್ಟು. ಓಕೆ, ಅದು ನೀರು ತುಂಬ ಮಾತ್ರ ತಗೊಳ್ತಾ ಇರೋದು. ಹೌದು, ಯಾಕಂದರೆ ಇದು ಬೆಲ್ಲದ ಪಾಕನೇ ಇರೋದ್ರಿಂದ ಮತ್ತೆ ಇದರಲ್ಲಿ ಏನೇ ನಾವು ಶೋಧಿಸಿದ್ರು ನೀರಿನ ಅಂಶ ಇದ್ದೇ ಇರುತ್ತೆ. ಅದು ನೋಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ, ಆ್ಯಡ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಹೌದು. ಈಗ ಫ್ಲೇಮ್ ನೋಡಿ, ಇದು ಕಡಲೆಬೇಳೆ ಎಲ್ಲ ಹಾಕಾಗಿದೆ. ಇದು ಸ್ವಲ್ಪ ನೋಡಿ ಇವಾಗ ಕರೆಕ್ಟಾಗಿದೆ ನೋಡಿ. ಅಂದರೆ ಕೆಲವ್ರಿಗೆ ಹೌದು, ಅಂದರೆ ಇದು ಸ್ವಲ್ಪ ಬೆಂದಮೇಲೆ ಅಂದರೆ ಫ್ಲೇಮ್ ಸ್ವಲ್ಪ ಜೋರು ಮಾಡೋಣ, ತುಂಬ ಹೈ ಬೇಡ. ಓಕೆ, ಅದು ಇದನ್ನು ಕುದಿಬೇಕು. ಯಾಕಂದರೆ ಅದು ಪಾಕ ಎಲ್ಲ ಬೆಲ್ಲದ ಸಿಹಿ ಅದಕ್ಕೆ ಕಡಲೆಬೇಳೆಗೆ ಬರಬೇಕಲ್ಲ, ಖಂಡಿತ. ಈಗ ಇದು ಕುದಿತಾ ಇರಲಿ. ಇದಕ್ಕೆ ನಾವು ಗಸಗಸೆ ಹುರಿದಿಟ್ಕೊಂಡಿದ್ವಲ್ಲ, ಆ ಗಸಗಸೆ ಹಾಕೋಣ. ಬೆಲ್ಲದ ಪಾಕನ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಬೇಯ್ಕೋತಾ ಇದೆ, ಯಾಕಂದರೆ ಅದು ಸಿಹಿ ಅಂಶ ಎಲ್ಲ ಇದಕ್ಕೆ ಕಡಲೆಬೇಳೆಗೆ ಬರಬೇಕದು. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ, ಆ ಗಸಗಸೆ ಹಾಕೋಣ. ಮತ್ತು ನಂತರ ಕೊಬ್ಬರಿ ಇದು ಕಾಲು ಬಟ್ಲು ಇಟ್ಕೊಂಡಿದ್ವಲ್ಲ, ಆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಕಲಿಸ್ತಾ ಇರೋದು. ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಒಂದು ಅಡಿಕೆ ಹಾಕ್ತಾ ಇದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ. ಹೌದು, ಇದಕ್ಕೆ ಒಂದು ಚಮಚ ತುಪ್ಪ ಹಾಕೋಣ. ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕ್ಕೆ ತುಪ್ಪ ಹಾಕಿದ್ವಿ. ಇನ್ನೊಂದು ಚಮಚ ಯಾಕೆಂದರೆ ಅದು ಸ್ಮೆಲ್ ಬೇರೆ ಥರ ಚೆಂದ ಬರುತ್ತೆ. ತಿರುಗಿಸೋದಾ? ಹಾಂ, ಇದಕ್ಕೇನು ದ್ರಾಕ್ಷಿ ಗೋಡಂಬಿನೂ ಹಾಕ್ಬಿಡೋಣ. ಓಕೆ, ತಗೊಳ್ಳಿ. ನೋಡಿ ಈಗ ಇದೆಲ್ಲ ಒಟ್ಟಿಗೆ ಆಗಿ ಸ್ವಲ್ಪ ಒಂದು 4 ರಿಂದ 5 ನಿಮಿಷ ಕುದಿಲಿ.
ಯಾಕಂದರೆ ಇದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ, ಪಾಕ ಅಲ್ಲ, ಬೆಲ್ಲದ ಪಾಕ ಅಲ್ಲ. ಇದಕ್ಕೇನು ಗೊತ್ತಾ, ಅದು ತೆಗೆದಿಟ್ರೆ ಹೆಂಗು ಬೇಳೆದ ನೀರು ತೆಗೆದಿಟ್ಕೊಂಡಿದ್ದೀವಿ. ಕೆಲವೊಮ್ಮೆ ಬೇಳೆದಲ್ಲಿ ನೀರು ಸೇರ್ಕೊಂಡಿರುತ್ತೆ, ಯಾಕಂದ್ರೆ ಫುಲ್ ತೆಗೆದ್ಬಿಟ್ಟಿರ್ತಾರೆ. ಹಂಗಾಗಿ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರು ಹಾಕ್ಬಾರ್ದು. ಅಳಕಾದ್ರೂ ಹಯಗ್ರೀವ ಹೌದು. ನೋಡಿ ಇದೆಲ್ಲನೂ ಈಗ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನೋಡಿ, ಆ ಬೆಲ್ಲದ ಪಾಕ ಎಲ್ಲ ಸೇರಿಕೊಂಡು. ನೋಡಿ ಈಗ ಅದು ಬೆಲ್ಲದ ಪಾಕದ್ದು ಮತ್ತು ಈ ಬೇಳೆ ನೀರೆಲ್ಲ ಬಿದ್ದಿತ್ತಲ್ಲ, ಆ ನೀರಿನ ಅಂಶ ಎಲ್ಲ ಎಳ್ಕೊಂಡು ಆ ಪಾಕ ಮತ್ತು ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗಿದೆ ನೋಡಿ. ಈಗ ಒಲೆ ಆಫ್ ಮಾಡಿಬಿಡೋಣ. ಓಕೆ ಮೇಡಮ್, ನವರಾತ್ರಿ ಸ್ಪೆಷಲ್ಲು ಹಯಗ್ರೀವ ನೋಡಿ, ದೇವಿದು ನೈವೇದ್ಯ ಆಯಿತು. ಓಕೆ, ಹೇಗಿದೆ ಅಂತ ನೋಡಿ. ಹಯಗ್ರೀವ ರೆಡಿ ಇದೆ, ನೋಡೋಣ. ಮೇಡಮ್ ತುಂಬಾ ಟೇಸ್ಟ್ ಇದೆ. ನಾನು ಹಯಗ್ರೀವ ತುಂಬ ಕಡೆ ಟೇಸ್ಟ್ ಮಾಡಿದ್ದೆ, ಬಟ್ ಈ ರುಚಿ ಅಂತೂ ಎಕ್ಸಲೆಂಟ್, ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ಹೇಗೆ ಮಾಡಿದ್ದೀರಾ ಅಂತ. ಸೂಪರ್ ಆಗಿದೆ ಅಲ್ಲ? ಓಕೆ, ಸೊ ತುಂಬ ಧನ್ಯವಾದಗಳು ಮೇಡಮ್, ನಮಗೆ ಬಂದು ನಮ್ಮ ವೀಕ್ಷಕರಿಗೋಸ್ಕರ ಇಂಥ ಒಂದು ಒಳ್ಳೆ ಹಯಗ್ರೀವ ಮಾಡಿ ತೋರಿಸಿದ್ದಕ್ಕೆ, ಟೇಸ್ಟಿ ಹಯಗ್ರೀವ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನವರಾತ್ರಿ ಟೈಮಲ್ಲಿ ಬಂದು ಇಲ್ಲಿ ದೇವ್ರನ್ನ ನೋಡಿ ದೇವ್ರಿಗೊಂದು ನೈವೇದ್ಯ ಮಾಡುವಂಥ ಅವಕಾಶ ಮಾಡಿಕೊಟ್ರಿ, ನಿಮಗೂ ತುಂಬ ಧನ್ಯವಾದಗಳು. ಬುಕ್ಸ್ ಎಲ್ಲ ಬರೀತೀರಾ ಅಂತ ಹೇಳಿ ನಿಮ್ಮ ಇಂಟರ್ವ್ಯೂಯಲ್ಲೂ ನಾವು ನೋಡಿದ್ದೀವಿ ಕಳೆದ ವಿಡಿಯೋದಲ್ಲಿ. ಸೊ ನಿಮ್ಗೆ ಏನಾದರೂ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆಯಾ? ಖಂಡಿತ ಮೇಡಮ್, ನನಗೆ ಸಾಹಿತ್ಯಿಕವಾಗಿ ಕನ್ನಡ ರತ್ನ ಪ್ರಶಸ್ತಿ ಬಂದಿದೆ, ಮತ್ತು ನಮ್ಮ CR ಸಿಂಹ ಅವ್ರದ್ದು ಆ ಪ್ರಶಸ್ತಿನೂ ಬಂದಿದೆ. ಆಮೇಲೆ ದೊಡ್ಡರಂಗೇಗೌಡರ ಸಾಹಿತ್ಯ ಕಾವ್ಯ ಪ್ರಶಸ್ತಿ ಅದು ಬಂದಿದೆ, ಸುಮಾರು ಬಂದಿದೆ. ಹಾಂ ಹಾಂ, ಓಕೆ, ವಾವ್, ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಧನ್ಯವಾದಗಳು. ಸೊ ನಿಮ್ಮಂಥವ್ರ ಜೊತೆ ನಾವು ನಮ್ಮ ಚಾನಲ್ಗೆ ಬಂದು ಈ ಥರ ಅಡುಗೆ ಮಾಡ್ಕೊಂಡು ತೋರಿಸಿದ್ದಕ್ಕೆ, ನನಗೆ ಹ್ಯಾಂಕ್ರಿಂಗ್ಗೆ ಚಾನ್ಸ್ ಸಿಕ್ಕಿದ್ದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ನನಗೂ ತುಂಬ ಖುಷಿ ಆಯಿತು ಮೇಡಮ್, ಧನ್ಯವಾದಗಳು. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಈ ಹಯಗ್ರೀವನ ಖಂಡಿತ ನಾನು ಹೇಳ್ತೀನಿ, ಖಂಡಿತವಾಗಿ ಈ ನಮ್ಮ ಚಾನಲ್ನ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಸೇಮ್ ಅಳತೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿದೆ. ಸೊ ನೀವು ತುಂಬ ಇಷ್ಟಪಡ್ತೀರಾ, ಕಮೆಂಟ್ ಹಾಕೋದು ಮರಿಬೇಡಿ. ಥ್ಯಾಂಕ್ ಯು.